ಉತ್ತಮ ಕರ್ನಾಟಕವನ್ನು ನಾವು ನಿರ್ಮಿಸಿ ಶ್ರೇಷ್ಠ ಪ್ರಾದೇಶಿಕ ಇಚ್ಛಾಶಕ್ತಿ ಕನ್ನಡದ ಅಸ್ಮಿತೆ ಮುಖ್ಯ. ಭಾರತನ ಒಕ್ಕೂಟ ಹುಟ್ಟಬೇಕಂದ್ರೆ ಕನ್ನಡ ದೇಶ ಕೊಟ್ಟಿದೆ. ಇವೆಲ್ಲ ನಿಮಗೆ ಗೊತ್ತಿದೆ. ಯಾಕೆ ಅಣ್ಣವ್ರ ಬಗ್ಗೆ ತಿಳ್ಕೊಂಡಿಲ್ಲ ನೀವು? ನಾನು ತಿಳ್ಕೊಳ್ಳೋದು ಬಹಳ ಇದೆ. ಎಲ್ಲರಿಂದ ಅವ್ರ ಆದರ್ಶ ಇದೆ ಗೊತ್ತಾ? ಉತ್ತಮನ ಪಂಚಶೇಖರ್ ಜೀವನದಲ್ಲಿ ಕನ್ನಡ ಇದ್ದಾಗ ಮೊದಲು ಒಂದು ಪಂಚ ಒಂದು ಬಿಳಿ ಶರ್ಟ್, ಸಾಯೋವರೆಗೂ ಒಂದು ಪಂಚ ಒಂದು ಬಿಳಿ. ಆ ಆದರ್ಶ ಮೈಗೂಡ್ಕೊಂಡು ಅದನ್ನು ನಾವು ಮುಂದುವರ್ಸೋಣ. ಮತ್ತೆ ಉತ್ತಮ ಕರ್ನಾಟಕ ಈ ಹೇಳಿಕೆ ಜಾಗದ ಹೇಳಿಕೆ ದಯವಿಟ್ಟು ಅದನ್ನು ಕೊನೆಗಳಿಸಿ. ಆಯ್ತು. ಏನು ಗೊತ್ತೆ, ಶಿವರಾಮೇಗೌಡರು ಹೇಳಿದ್ದಾರೆ, ಬಹಳ ಮುಖ್ಯವಾಗಿ ಯಾರು ಮನಸ್ಸು ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಜಾಗೃತಿ ಆಗಿದೆ, ಇದನ್ನು ಮುಂದೆ ತೊಗೊಂಡೋಗೋದು ಸಾಕು. ಇದನ್ನು ಮುಂದಿನ ದಿನಗಳಲ್ಲಿ ಯಾರು ಭಾವನೆಗೆ ಧಕ್ಕೆ ಆಗುತ್ತೆ ಅಂದರೆ ನಾನು ಯೋಚನೆ ಮಾಡಿ ಅದನ್ನು ಯೋಚನೆ ಮಾಡಿ ಆ ಹೆಜ್ಜೆ ತಗೋಬೇಕಾಗುತ್ತೆ. ಅದನ್ನು ಆದಷ್ಟು ಯೋಚನೆ ಮಾಡಿ ಅದನ್ನು ಮಾಡದೇನೆ ನಾನು ಅಲ್ಲಿ ಈಗ ಹೇಳಿದ್ರಲ್ಲ ನೀವು ತಪ್ಪ ಆಯ್ತು. ನನ್ನ ಕಡೆ ಆಗಿದೆ. ಈಗ ಈ ಜಾಗದ ಏನು ಗೊಂದಲ ಇದೆ, ಈ ಗೊಂದಲವನ್ನು ಇತ್ತೀಚೆ ಆಗ್ತೀನಿ. ಈ ಗೊಂದಲ ಸೃಷ್ಟಿಯಾಗಿದ್ದಕ್ಕೆ ನನ್ನ ಇದಿದೆ ಅಂತಕ್ಕಂಥದ್ದು ಹೇಳಿಕೆ ತಪ್ಪಾಗಿ. ನಾನು ಯಾವ ಗೊಂದಲ ಹುಟ್ಟಿಸೋಕೆ ನನ್ನ ಉದ್ದೇಶ ಅಲ್ಲ. ಇದನ್ನು ಗೊಂದಲ ಆಗಿದ್ದರೆ ಅದು ಆಗದೇನಂಗೆ ಮುಂದೆ ನಾವು ನೋಡ್ಕೊಳ್ಳೋಣ. ಇದು ಯಾವುದೇ ಕಾರಣಕ್ಕೆ ಸಮಸ್ಯೆ ಬರೋದು ನನ್ನ ಉದ್ದೇಶ ಅಲ್ಲ. ಚರ್ಚೆ ಆಗಿದೆ. ಆ ಚರ್ಚೆಗೆ ಯಾರಿಗಾದ್ರು ನೋವಾಗಿದ್ದರೆ ನಾವು ಕಲಿಯೋದು ಬೇಕಾದಷ್ಟು ಇರುತ್ತೆ. ಆ ಚರ್ಚೆ ನೋಡೋ ಉದ್ದೇಶ ಅಲ್ಲ. ಜಾತಿ ಧರ್ಮಗಳ ಎಲ್ಲೆ ಮೀರಿ ಈ ನಾಡಿನ ಏನು ಕೋಟ್ಯಾಂತರ ಜನ ಕನ್ನಡಿಗರಿದ್ದೇವೆ, ಎಲ್ರಿಗೂ ಈ ಹೇಳಿಕೆ ನೋವಾಗಿದೆ ಸರ್. ಅದನ್ನು ಸ್ಪಷ್ಟ ನೋಡಿ, ಕರ್ನಾಟಕ 7 ಕೋಟಿ ಜನ ಇರೋದು, ಬೇರೆ ಬೇರೆ ವಿಭಿನ್ನವಾದ ಆಲೋಚನೆಗಳಿದೆ, ನಾವೆಲ್ಲರೂ ಬೇರೆ ಬೇರೆ ವಿಚಾರಗಳಿರುತ್ತೆ. ಬಟ್ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಮಾಜ ಕಟ್ಟೋಣ. ನಮಗೆ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ರಂಗದ ಒಳಗಡೆ ಬಹಳ ಜನ ಕೊಡುಗೆ ಇದ್ದಾರೆ. ಎಲ್ಲರ ಜೊತೆನೂ ತಪ್ಪಾಯ್ತು ಅಂತ ಕೇಳಿದೆ ಅಲ್ವೇನ್ರಿ? ತಪ್ಪಾಯ್ತು ಅಂತ ಶಿವರಾಮೇಗೌಡನವರು ಬಹಳ ಮನೆಗೆ ಬನ್ನಿ. ಅಲ್ಲ ನಾವು ಹೇಳಿ ಉತ್ತಮ ಕರ್ನಾಟಕವನ್ನು ನಾವು ನಿರ್ಮಿಸಿ ಶ್ರೇಷ್ಠ ಪ್ರಾದೇಶಿಕ ಇಚ್ಛಾಶಕ್ತಿ ಕನ್ನಡದ ಅಸ್ಮಿತೆ ಮುಖ್ಯ. ಭಾರತನ ಒಕ್ಕೂಟ ಹುಟ್ಟಬೇಕಂದ್ರೆ ಕನ್ನಡ ದೇಶ ಕೊಟ್ಟಿದೆ. ಇವೆಲ್ಲ ನಿಮಗೆ ಗೊತ್ತಿದೆ. ಯಾಕೆ ಅಣ್ಣವ್ರ ಬಗ್ಗೆ ತಿಳ್ಕೊಂಡಿಲ್ಲ ನೀವು? ನಾನು ತಿಳ್ಕೊಳ್ಳೋದು ಬಹಳ ಇದೆ. ಎಲ್ಲರಿಂದ ಅವ್ರ ಆದರ್ಶ ಇದೆ ಗೊತ್ತಾ? ಉತ್ತಮನ ಪಂಚಶೇಖರ್ ಜೀವನದಲ್ಲಿ ಕನ್ನಡ ಇದ್ದಾಗ ಮೊದಲು ಒಂದು ಪಂಚ ಒಂದು ಬಿಳಿ ಶರ್ಟ್, ಸಾಯೋವರೆಗೂ ಒಂದು ಪಂಚ ಒಂದು ಬಿಳಿ. ಆ ಆದರ್ಶ ಮೈಗೂಡ್ಕೊಂಡು ಅದನ್ನು ನಾವು ಮುಂದುವರ್ಸೋಣ. ಮತ್ತೆ ಉತ್ತಮ ಕರ್ನಾಟಕ ಈ ಹೇಳಿಕೆ ಜಾಗದ ಹೇಳಿಕೆ ದಯವಿಟ್ಟು ಅದನ್ನು ಕೊನೆಗಳಿಸಿ. ಆಯ್ತು. ಏನು ಗೊತ್ತೆ, ಶಿವರಾಮೇಗೌಡರು ಹೇಳಿದ್ದಾರೆ, ಬಹಳ ಮುಖ್ಯವಾಗಿ ಯಾರು ಮನಸ್ಸು ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಜಾಗೃತಿ ಆಗಿದೆ, ಇದನ್ನು ಮುಂದೆ ತೊಗೊಂಡೋಗೋದು ಸಾಕು. ಇದನ್ನು